ನಾಗರಾಜ್ ಸಿದ್ದೋ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ವಿಷಯ ಏನಂದರೆ, ಈಗಾಗಲೇ ನಾವು ಏನು ಕೇಂದ್ರ ಸರ್ಕಾರದ ಬಗ್ಗೆ ನಾವು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ, ಈಗಾಗಲೇ ನೋಡಿ, ನಮ್ಮ ಒಂದು ದೇಶದಲ್ಲಿ ಅಭಿವೃದ್ಧಿ ಹೊಂದಿದಂಥ ಒಂದು ರಾಜ್ಯಗಳು ಏನಿದ್ದಾವೆ ಅದು ಜಾತ್ಯತೀತವಾಗಿ ಬೆಳೆದಿರುವಂಥ ರಾಜ್ಯಗಳೇ. ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಯಾವುದು ಮತ್ತು ಜಾತ್ಯತೀತವಾಗಿರುವಂಥ ಸೆಕ್ಯುಲರ್ ಪಾರ್ಟಿಗಳು ಏನು ಅಲ್ಲಿ ರೂಲಿಂಗ್ ಇದ್ವು, ಒಂದು ಸಿಟಿನೇ ಡೆವಲಪ್ಮೆಂಟ್ ಆಗಿದೆ. ಯಾಕಂತ ಕೇಳಿದ್ರೆ ನೀವು ಡೆಲ್ಲಿ ನೋಡಿ, ಡೆಲ್ಲಿ ದೇಶದ ನಂಬರ್ 1ನೇ ಸ್ಥಾನದಲ್ಲಿರುವಂಥದ್ದು. ಯಾಕಂತ ಕೇಳಿದ್ರೆ ಅಲ್ಲಿ ಆಮ್ ಆದ್ಮಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರುವಂಥದ್ದು ಅದೆಲ್ಲ ಆಡಳಿಕೆ ನಡೆಸಿದೆ ಅಲ್ಲಿ. ಮತ್ತೊಂದು 2ನೇ ಸ್ಥಾನದಲ್ಲಿರುವಂಥದ್ದು ಬಾಂಬೆನೂ ಕೂಡ, ಅಲ್ಲೂ ಕೂಡ ಕೆಲವೊಂದು ಸೆಕ್ಯುಲರ್ ಆಗಿ ಪಕ್ಷಗಳು ಆಡಳಿತವನ್ನು ನಡೆಸಿದ್ದಾವೆ. ಮತ್ತೇನಂತ ಕೇಳಿದ್ರೆ 3ನೇ ಸ್ಥಾನದಲ್ಲಿರುವಂಥದ್ದು ಕೋಲ್ಕತ್ತಾನೂ ಕೂಡ, ಅದನ್ನು ಕೂಡ ನೋಡಿ ಅಲ್ಲಿ ಮಮತಾ ಬ್ಯಾನರ್ಜಿ ಆಗಿರ್ಬೋದು ಸೆಕ್ಯುಲರ್ ಇದೆ, ಒಂದು ಡೆವಲಪ್ಮೆಂಟ್ ಆಗಿದೆ. ಮತ್ತು 4ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬೆಂಗಳೂರು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಜಾಸ್ತಿ ಆಗಿ ಆಳಿರುವಂಥದ್ದು ಕರ್ನಾಟಕದಲ್ಲಿ. 5ನೇ ಸ್ಥಾನದಲ್ಲಿರೋದು ಚೆನ್ನೈನಲ್ಲೂ ಕೂಡ ಅದೇ ರೀತಿಯಾದಂಥದ್ದು ಸೆಕ್ಯುಲರ್ ಪಾರ್ಟಿಗಳೇ ಜಾಸ್ತಿ ವರ್ಷ ಆಳಿದ್ದಾವೆ. ಮತ್ತು 6ನೇ ಸ್ಥಾನದಲ್ಲಿ ಹೈದರಾಬಾದ್ ಇದೆ. ಅದನ್ನು ಕೂಡ ಈಗಾಗಲೇ ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಅದು ಜಾತ್ಯತೀತ ಒಂದು ಪಕ್ಷಗಳೇ ಆಳಿದ ಸ್ವತಂತ್ರ ಸಿಕ್ಕಿದ ನಂತರ ಜಾತ್ಯತೀತ ಪಕ್ಷಗಳು ಯಾವ ಒಂದು ಸಿಟಿಯಲ್ಲಿ ಜಾಸ್ತಿ ಆಳಿದ್ದಾರೆ ಅಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿದೆ. ಯಾಕಂತ ಕೇಳಿದ್ರೆ ಈಗ ನೋಡಿ, ನಾವು ಗುಜರಾತ್ ಆಗಿರ್ಬೋದು, ಅಲ್ಲೆಲ್ಲ ಈಗ BJP ಭಾಳ ವರ್ಷದಿಂದ ಬರ್ತಾ ಇದೆ. ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಅಲ್ಲಿ ಜನ ಇಲ್ಲೇ ಬರ್ತಾರೆ. ಯಾಕಂತ ಕೇಳಿದ್ರೆ ಅಭಿವೃದ್ಧಿ ಅಂತಾರೆ. ಮತ್ತೇನಂದ್ರೆ UP ಇದರಲ್ಲಿ ಗಂಗಾ ಒಂದು ನದಿ ಕೂಡ ಭಾಳ ಗಲೀಜಾಗಿದೆ. ನಾವೆಲ್ಲ ನೋಡಿದ್ವಿ, ಅಲ್ಲಿ ಸ್ವಚ್ಛತೆ ಯಾವ ಕಾರ್ಯಗಳು. ಈಗ BJPಗೆ ನಾವೇನಾಗ್ತದೆ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ನಾವು BJPಗೆ ಯಾಕೆ ಹೇಳಬೇಕಾಗ್ತದೆ ಅಂತ ಕೇಳಿದ್ರೆ, ದೊಡ್ಡ ದೊಡ್ಡ ರಾಜ್ಯಗಳು ಕೂಡ ಎಲ್ಲ ಅವರ ಅಧೀನದಲ್ಲಿ ಅವ್ರ ಅಂಡರೇ ಇದೆ ಈಗಾಗಲೇ ಆಲ್ರೆಡಿ. ಅಂದರೆ 28ರಲ್ಲಿ ಒಂದು 20 ರಾಜ್ಯಗಳಿಗೆ ಅವರೇ ಸರ್ಕಾರ ಇದೆ, 2 ಸರ್ಕಾರ. ಮುಖ್ಯಮಂತ್ರಿನೂ ಅವ್ರದ್ದೇ ಇದ್ದಾರೆ, ಮತ್ತು ಪ್ರಧಾನಿನೂ ಅವರೇ ಇದ್ದಾರೆ, ರಾಷ್ಟ್ರಪತಿನೂ ಅವ್ರದ್ದೇ ಇದ್ದಾರೆ. ಮತ್ತು ನೋಡ್ರೆ ಹಿಂದೂ ಖತ್ರೆ ಮೆಹೆ ಅಂದ್ಕೊಂಡು ಇವ್ರು ಬಡ್ಕೊಳ್ಳೋದಂತೂ ಬಿಡುವುದಿಲ್ಲ. ಸೊ ಜಾತ್ಯತೀತವಾಗಿ ಯಾವ ಪಕ್ಷ ಎಲ್ಲಿ ಆಡಳಿತ ಮಾಡಿದೆ ಆ ಒಂದು ಸಿಟಿನೇ ಡೆವಲಪ್ಮೆಂಟ್ ಆಗಿರುವಂಥದ್ದು. ಗರಂ ಮಸಾಲೆಯಲ್ಲಿ ಎಷ್ಟು ಪದಾರ್ಥಗಳಿರ್ತವೆ, ಅದೇ ರೀತಿಯಲ್ಲಿ ಗರಂ ಮಸಾಲೆ ಅಂತ ಇದ್ದರೆ ಮಾತ್ರ ಅದೊಂದು ಸಿಟಿ ಡೆವಲಪ್ಮೆಂಟ್ ಆಗ್ತದೆ. ಮತ್ತು ನಮ್ಮ ಪಕ್ಕದಲ್ಲಿ ನಾವು ನೋಡಿದ್ರೆ ಚೈನಾವನ್ನು ನಾವು ಉದಾಹರಣೆ ತೊಗೊಳ್ಳೋಣ. ಚೈನಾದಲ್ಲಿ ಪಾಕಿಸ್ತಾನದವ್ರಿಗೆಲ್ಲ ಕರೆಸ್ಕೊಂಡು ಅವ್ರು ದುಡಿಸ್ಕೊಂಡು ಅವ್ರು ಡೆವಲಪ್ಮೆಂಟ್ ಆಗಿರುವಂಥದ್ದು. ಮತ್ತೇನಂತ ಕೇಳಿದ್ರೆ ಒಂದು 20 ಕೋಟಿ ಜನಸಂಖ್ಯೆ ಅಲ್ಲಿದೆ, ಮುಸ್ಲಿಮ್ಸ್ ಜನಸಂಖ್ಯೆನೇ ಇದೆ ಅಲ್ಲಿ. ಯಾಕಂತ ಕೇಳಿದ್ರೆ 161 ಕೋಟಿ ಏನೋ ಇದೆ ಅಲ್ಲಿ. ಇಂಡಿಯಾಕ್ಕಿಂತ ಒಂದು 20 ಕೋಟಿ ಜಾಸ್ತಿ ಜನಸಂಖ್ಯೆ ಇದೆ ಅಲ್ಲಿ. ಅದಕ್ಕಾಗಿ ಅಲ್ಲಿ 20 ಕೋಟಿ ಒಂದು ಜನಸಂಖ್ಯೆ ಮುಸ್ಲಿಮ್ಸ್ ಇರದೇ ಇದೆ. ಮತ್ತೀಗ ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಈ ಪಾಕಿಸ್ತಾನದವರು, ನೇಪಾಳದವರು ನಮಗೆ ವಲಸೆ ಯಾಕೆ ಬರ್ತಾರೆ ಕೇಳಿದ್ರೆ, ಬಡವರ ಮನೆಯಲ್ಲಿ ಶ್ರೀಮಂತರು ಕೆಲಸ ಮಾಡೋದಿಲ್ಲ, ಶ್ರೀಮಂತರ ಮನೆಯಲ್ಲಿ ಬಡವರು ಮಾಡುವಂಥದ್ದು ವಾಡಿಕೆ ಅದು. ಅದಕ್ಕಾಗಿ ಇಲ್ಲಿಯ ಒಂದು ರೂಪೀಸ್ ತಗೊಂಡೋದ್ರೆ ಅಲ್ಲಿ ಹೆಚ್ಚಾಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಬರ್ತಾರೆ. ಅದು ಕೋಮುವಾದ ಅಂತ ನಾವು ತಿಳ್ಕೊಳ್ಬಾರ್ದು, ಒಂದನೇದು. ಮತ್ತು ನಾವು ಅಮೇರಿಕಾ, ಇಂಗ್ಲೆಂಡೆಲ್ಲ ಯಾಕೆ ಹೋಗ್ತೀವಿ, ಅಲ್ಲಿ ದೊಡ್ಡ ಜನರದ್ದು, ದೊಡ್ಡ ದೇಶದವ್ರದ್ದು ನಾವು ಗೆಳೆತನ ಅಲ್ಲಿಂದ ದುಡುತ್ತಂದರೆ ನಮ್ಗೆ ಹೆಚ್ಚಾಗಿ ನಾವು ಅವ್ರ ರೇಂಜಿಗೆ ಹೋಗ್ಬೋದು ಅಂತ ಆಸೆ ನಮ್ಗೆ ಇದ್ದೇ ಇರ್ತದೆಯಾ. ಅವರಿಗೂ ಕೂಡ ನಮ್ಮ ದೊಡ್ಡ ದೇಶದವ್ರದ್ದು ಅಭಿವೃದ್ಧಿ ಆಗಿರುವಂಥದ್ದು ಅವ್ರ ದೃಷ್ಟಿಕೋನದಲ್ಲಿ ನಾವು ಅಭಿವೃದ್ಧಿ ಆಗಿರುವಂಥ ದೇಶಗಳು. ಅದಕ್ಕೆ ಇಲ್ಲಿ ಬಂದರೆ ಜಾಸ್ತಿ ದುಡ್ಡು ಸಿಗ್ತದೆ ಅಂದ್ಕೊಂಡು ಆಶಾಭಾವನೆಯಿಂದ ಬರ್ತಾರೆ. ಅದನ್ನು ಬಿಟ್ಟುಕೊಂಡು ಇದು ಸುಮ್ಮನೆ ಒಂದು ಗಲಾಟೆ ಮಾಡಿದ್ರೆ ನಮ್ಮ ಈ ಕೇಂದ್ರ ಸರ್ಕಾರಕ್ಕೆ ಏನಾಗ್ತದೆ, ದುಡಿದುಕೊಂಡು ನಮ್ಮ ದೇಶವನ್ನು, ನಮ್ಮ ಆರ್ಥಿಕತೆ ಬಲಪಡಿಸೋದು ಒಂದು ಟೆಕ್ನಿಕಲಿ ಅವ್ರಿಗೆ ಗೊತ್ತಿಲ್ಲ. ಯಾವ ರೀತಿ ಮಾಡಿದ್ರೆ ಯಾವ ರೀತಿ ನಾವು ಬೆಳಿಬೋದು ಅಂತ. ಈಗಾಗಲೇ ಅಲ್ಲಿ ಚೈನಾದಲ್ಲಿ ನೋಡಿ, ಅವರಿಗೆ ಯಾವ ರೀತಿ ಇಟ್ಟಿದ್ದಾರೆ ಮುಸ್ಲಿಮ್ಸ್ರಿಗೆ. 20 ಕೋಟಿ ಮುಸ್ಲಿಮ್ಸ್ ಇದ್ದರೂ ಕೂಡ ಅವ್ರು ಹೇಳ್ದಂಗೆ, ದೇಶದವ್ರು ಹೇಳ್ದಂಗೆ ಕೇಳ್ಕೊಂಡು ದುಡಿದುಕೊಂಡು ಚೈನಾವನ್ನು ಈ ರೇಂಜಲ್ಲಿ ತಂದು ನಿಲ್ಲಿಸಿದ್ದಾರೆ ಅವರು. ಅದಕ್ಕೆ ಅವ್ರು ಪಾಕಿಸ್ತಾನದವರಿಗೆ ಬೆಂಬಲವನ್ನು ಯಾಕೆ ಮಾಡ್ತಾರೆ ಕೇಳಿದ್ರೆ, ಅಲ್ಲಿ ಲೇಬರ್ಸ್ ಹೆಚ್ಚಿನದಾಗಿರೋದು ಪಾಕಿಸ್ತಾನದವರೇ ಇದ್ದಾರೆ. ಅದಕ್ಕಾಗಿ ನಾವು ಹೇಳುವಂಥದ್ದೇನು, ಇದು ಕೋಮುವಾದ ಅಂತ ನಾವು ತಿಳ್ಕೊಳ್ಬಾರ್ದು. ಯಾಕಂತ ಕೇಳಿದ್ರೆ ಪ್ರತಿಯೊಂದು ನಮ್ಮ ದೇಶದಲ್ಲಾಗಿರ್ಬೋದು, ವಿದೇಶದಲ್ಲಾಗಿರ್ಬೋದು, ಪ್ರತಿಯೊಂದು ಅಭಿವೃದ್ಧಿ ಹೊಂದಿದಂಥ ದೇಶಗಳು ಜಾತ್ಯತೀತವಾಗಿರುವಂಥ ದೇಶಗಳು. ಮತ್ತೇನಂತ ಕೇಳಿದ್ರೆ, ಜಾತ್ಯತೀತವಾಗಿ ಆಳಿರುವಂಥ ಒಂದು ಪೊಲಿಟಿಕಲ್ ಪಾರ್ಟಿ ಏನಿರ್ತದೆ ಅದು ಡೆವಲಪ್ಮೆಂಟ್ ಆಗ್ತದೆ ಆ ಊರು. ಅದಕ್ಕಾಗಿ ಈಗ ಒಂದೇ ಕಡೆ ಗರಂ ಮಸಾಲೆಯಲ್ಲಿ ಒಂದೇ ಚಕ್ಕೆನ, ದಾಲ್ಚಿನ್ನಿನ ಒಂದೇ ಆಗಿಬಿಟ್ರೆ ಡೆವಲಪ್ಮೆಂಟ್ ಆಗೋದು. ಇದು ಕೋಮುವಾದದ ವಿಷಯ ಅಂತ ಹೇಳ್ತಾ ಇಲ್ಲ ನಾನು. ಯಾಕಂತ ಕೇಳಿದ್ರೆ ಈಗಾಗಲೇ ನೀವು ವಾಸ್ತವಿಕವಾಗಿ ನೋಡ್ಬೋದು. ನೋಡಿದಾಗ ನಿಮಗೆ ಅರಿವಾಗ್ತದೆ. ಯಾಕಂತ ಕೇಳಿದ್ರೆ ನಾವು ಮೋದಿ ವಿರೋಧಿ ಅಂತೆ, ನಮ್ಮ ಧರ್ಮದ ವಿರೋಧಿ ಅಂತೆ, ನಾವು ಪಕ್ಷದ ಅದಲ್ಲ. ನೀವು ಪಾಕಿಸ್ತಾನ್ಗೆ ಹೋಗು, ಅದೆಲ್ಲ ಕಡೆಗಿನ ವಿಷಯ. ನಮ್ಗೆ ಹೇಳಿದ್ರೆ ಪಾಕಿಸ್ತಾನ್ಗೆ ಹೋಗು, ನೀವು ಚೈನಾಗೆ ಹೋಗು, ಬಾಂಗ್ಲಾದೇಶ ಅಲ್ಲ. ಅದು ವಾಸ್ತವಿಕ ವಿಷಯ ಅದೇ ಹೇಳ್ತಾ ಇರುವಂಥದ್ದು. ಮತ್ತು ನೋಡಿ, ನಾವು ಮಿಸೈಲ್ ಮ್ಯಾನ್ ಅಂತ ಏನೋ APJ ಅಬ್ದುಲ್ ಕಲಾಮನ್ನು ಕರಿತೀವಿ. ಮತ್ತೇನೆಂದರೆ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕು ಕೂಡ ಹೈದರಾಬಾದ್ ಒಂದು ಮುಸ್ಲಿಮ್ಸ್ದವ್ರದ್ದೇ ಆಗಿತ್ತು ಅದು ಮೊದಲನೇದಾಗಿ. ಅದೆಲ್ಲ ನೋಡಿ ನಮ್ಮ ದೇಶದ ದೊಡ್ಡ ಬ್ಯಾಂಕ್ ಅದು. ಅದಕ್ಕಾಗಿ ನಾನು ಹೇಳುವಂಥದ್ದು ಏನಂತ ಕೇಳಿದ್ರೆ,
ಅಭಿವೃದ್ಧಿಯ ಒಂದು ಸೆಕ್ಷನ್ ಬೇರೆ, ಧರ್ಮದ ಸೆಕ್ಷನ್ ಬೇರೆ. ಈಗ ನೋಡಿ, ಈಗ BJP ಹೆಚ್ಚು ವರ್ಷ ಕಾಲಾವಧಿಯಲ್ಲಿ ಆಡಳಿತ ಮಾಡಿದಂಥ ರಾಜ್ಯಗಳು ಯಾವುದು ನಂಬರ್ ಸ್ಥಾನದಲ್ಲಿದೆ, ತಾವೇ ಕಾಣಿಸಿ ನೋಡೋಣ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ.